ಈಗ ನೆಕ್ಸ್ಟ್ ಕಾಂಬಿನೇಷನ್ 2, 11, 20, 29 ಈ ಕಾಂಬಿನೇಷನ್ ಹೇಳೋಕೆನೆ ಒಂಥರ ಭಯ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಈ ಡೇಟ್ಗಳನ್ನೇ ನೀವು ಲಾಸ್ಟ್ ಇಯರ್ ಪ್ರಿಡಿಕ್ಟ್ ಮಾಡಿದ್ದು, ಈ ಡೇಟ್ಗಳಲ್ಲೇ ಜಾಸ್ತಿ ಅವಘಡಗಳಾಗುತ್ತೆ ಅಂದಿದ್ದು. ಆ್ಯಂಡ್ ಅದೇ ರೀತಿ ಕೂಡ ಆಗಿದೆ. ಫ್ಲೈಟ್ ಆಕ್ಸಿಡೆಂಟ್ ಇರ್ಬೋದು, RCBದು ಕಾಲ್ ತುಳಿತ, ಈ ರೀತಿ ಎಲ್ಲ ಸಾಕಷ್ಟು ಇನ್ಸಿಡೆಂಟ್ ಆಗಿದೆ. ಲಾಸ್ಟ್ ಇಯರ್ ಚೆನ್ನಾಗಿಲ್ಲ ಅಂತ ಹೇಳಿ ಡೇಟ್ಸ್ ಇದು. ಸೊ ಈ ವರ್ಷ ಹೇಗಿದೆ ಈ ಡೇಟ್ಸಲ್ಲಿ ಹಾಗಿದ್ರೆ? ಈ ವರ್ಷ ಇಸ್ ಬೆಟರ್ ಆಪ್ಷನ್. ಏನಪ್ಪ ಅಂದರೆ ಒಂದು 50-50 ಇದೆ. ಏನೇಳಿ 50-50 ಹೋದ ವರ್ಷ 0 ಬ್ಯಾಲೆನ್ಸಲ್ಲಿತ್ತು. ಈ ವರ್ಷ ವೆರಿ ಸಕ್ಸಸ್, 50ಇಂದ 70%. ಇದರಲ್ಲಿ 50-50 ಈ ವರ್ಷ ಇದೆ. 2, 11, 20, 29 ನೀವು ನೋಡಿರ್ಬೋದು. 2ನೇ ತಾರೀಕಲ್ಲಿ ಸಾಕಷ್ಟು ಜನ ಹುಡ್ತೋರಿಗೆಲ್ಲ ತೊಂದರೆ ಆಗಿದೆ. ಅದೇ ಥರ 11ನೇ ತಾರೀಕಲ್ಲಿ ಹುಡ್ತೋರ್ಗೂ ತೊಂದರೆ ಆಗಿದೆ. 20ನೇ ತಾರೀಕಲ್ಲಿ ಹುಡ್ತೋರ್ಗೂ ತೊಂದರೆ ಆಗಿದೆ. ಸಾಕಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ. ಅದೇ ಡೇಟಲ್ಲಿ ಆಗಿರೋದು ಹೆಚ್ಚಾಗಿ. ಹೌದು. ಇನ್ಫೋಸಿಸ್ ನಾರಾಯಣ ಮೂರ್ತಿ 20ನೇ ತಾರೀಕು ಅವ್ರದ್ದು ಎಷ್ಟೋ 1000 ಕೋಟಿ ನಷ್ಟವನ್ನು ಅನುಭವಿಸಿದ್ರು. ಅದೇ ಥರ ಏರ್ ಇಂಡಿಯಾ ಫ್ಲೈಟ್ ಓನರ್ ಕೂಡ 29ನೇ ತಾರೀಕು ಆಗಿರ್ತಾರೆ. ಅದು ಮಿರಾಕಲ್ ಆಗುತ್ತೆ. ಈ ವರ್ಷ 50-50, 2, 11, 20, 29 ಇವ್ರಿಗೆ ತುಂಬ ಲಕ್ಕಿ ನಂಬರ್ಸ್ ನಾನು ಮತ್ತೆ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. ಲಕ್ಕಿ ನಂಬರ್ ಇವು ಮುಂದಿನ ವರ್ಷ ನಿಮಗೆ 50-50 ಇದೆ. 1ಕ್ಕೂ 50-50, 2ಕ್ಕೂ 50-50 ಇರೋದ್ರಿಂದ ನಿಮ್ಮ ಲಕ್ಕಿ ಅಂತ ಬಂದಾಗ ನಿಮಗೆ ಭಾಳ ಬ್ಯೂಟಿಫುಲ್ ಅಂತ ಒಂದು ದೇವರು ಭಾಳ ವಿಶೇಷವಾಗಿ ನೀವೇನಾಗುತ್ತೆ, ನೀವು ಈ ಡೇಟಲ್ಲಿ ಹುಡ್ತೋರಿಗೆ ಭಾಳ ಅದ್ಭುತವಾಗಿ ಇವ್ರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡೋಂಥ ಸ್ಟೋನ್ಸ್ ಬಂದು ಮೂನ್ ಸ್ಟೋನ್ಸು. ಇವ್ರ ರೂಮಲ್ಲಿ ಮೂನ್ ಸ್ಟೋನ್ ಇರಲೇಬೇಕು. ಮತ್ತು ಈ ಡೇಟಲ್ಲಿ ಹುಡ್ತಂಥವ್ರು ಮನೇಲಿ ಮೀನು ಸಾಕನೇಬೇಕು. ಏನೇಳಿ ಮೀನನ್ನು ಸಾಕನೇಬೇಕು. ಪಾಟಲ್ಲಿ ಯಾವ್ದಾದ್ರು ಒಂದು ಬೆಡ್ರೂಮಲ್ಲಿ ನಿಮ್ಮ ರೂಮಲ್ಲಿ ಮೀನನ್ನು ಸಾಕಿದಷ್ಟು ಲಕ್ ಜಾಸ್ತಿ ಕೊಡುತ್ತೆ. ಮೀನು ಒಂದು ಸಣ್ಣ ಬಾಟ್ಲಲ್ಲಿ ನೀವು ಮೀನು ಸಾಕಿ ತುಂಬ ನಿಮ್ಮ ಪ್ರಾಬ್ಲಮ್ನಿಂದ ನೀವು ಆಚೆ ಬರ್ತೀರ. ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ, ಲಕ್ಕಿ ಡೇಟ್ಸ್ ಅಂತ ಬಂದಾಗ ಭಾಳ ವೈಬ್ರೇಷನ್. ಗುರುಜಿ ಮುಂದುವರಿಸ್ತಾ ಇದ್ರಿ 2, 11, 20, 29 ಈ ವರ್ಷ 50-50 ಇದೆ ಅಂತ. ಸೊ ಯಾವ ರೀತಿ 50-50 ಅಂತ ಹೇಳಿ ಸ್ವಲ್ಪ ಸುಧಾರಿಸ್ಕೋಬೋದಾ? ಪಾಪ ಕೊನೆ ವರ್ಷ ತುಂಬ ಈ ಡೇಟಲ್ಲಿ ಇರೋರೆಲ್ಲ ತುಂಬ ಸಫರ್ ಮಾಡಿದ್ದಾರೆ. ಸೊ ಈ ವರ್ಷ ಹೇಗಿರುತ್ತೆ ಹಾಗಿದ್ರೆ ಅವರಿಗೆ? ಇಲ್ಲ, ಖಂಡಿತ ಅಲ್ಲ ಕೂಡ ಈ ನಂಬರ್ಸ್ ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ 100%. ಆದರೆ 50-50 ಇದೆ. 2026ರಲ್ಲಿ ಈ ನಂಬರು ತುಂಬ 50-50 ಇರೋದ್ರಿಂದ ನೀವು ಇದನ್ನು ಇವ್ರಿಗೆ ಲಕ್ಕಿ ನಂಬರಾಗಿ ಬಳಸಬೇಕಾದ್ರು ಫಸ್ಟಿಗೆ ಮೊದಲಿಗೆ ಮೂನ್ ಸ್ಟೋನ್ ಇವ್ರ ಮನೇಲಿ ಯೂಸ್ ಮಾಡಬೇಕು. ಮೂನ್ ಸ್ಟೋನ್ ಮತ್ತು ಕನಕ ಪುಷ್ಯರಾಗ ಮತ್ತು ಪಚ್ಚೆನ ಯೂಸ್ ಮಾಡಿಸ್ಬೇಕು. ಪಚ್ಚೆ ಮತ್ತು ವೈಡೂರ್ಯವನ್ನು ಸ್ಟೋನ್ ಯೂಸ್ ಮಾಡಬೇಕು. ಇವು 3 ಲಕ್ಕಿ ನಂಬರ್ಸ್ ಇವ್ರಿಗೆ ಆಗಿ ಬರುತ್ತೆ. ಈ 3 ಸ್ಟೋನ್ ಕೂಡ ಇವ್ರಿಗೆ ಆಗಿ ಬರುತ್ತೆ. ಇದನ್ನು ಯೂಸ್ ಮಾಡಿದಷ್ಟು ಲಕ್ ಜಾಸ್ತಿ ಇರುತ್ತೆ. ಪಚ್ಚೆ, ವೈಡೂರ್ಯ ಮತ್ತು ಮಾಣಿಕ್ಯವನ್ನು ಯೂಸ್ ಮಾಡಬೇಕು. ಇವ್ರ ಮನೇಲಿ ತುಂಬ ಪವರ್ಫುಲ್ಲಾಗಿ ಇವ್ರು ಉದ್ಧಾರ ಆಗಬೇಕು ಈ ವರ್ಷ ಪೂರ್ತಿ. ಅಂದರೆ ಯಾವುದಾದ್ರೂ ಸಮುದ್ರ ಸ್ಥಾನವನ್ನು ಮಾಡಬೇಕು. ಮತ್ತು ಮಧುರೈ ಮೀನಾಕ್ಷಿ ಟೆಂಪಲ್ ಅತಿ ಹೆಚ್ಚು ದರ್ಶನ ಮಾಡಬೇಕು. ಮಧುರೈ ಮೀನಾಕ್ಷಿ ಟೆಂಪಲ್ಗೆ ನೀವು ಹೋಗಲೇಬೇಕಾಗತ್ತೆ. ಮನೆಯಲ್ಲಿ ನಿಮ್ಮ ರೂಮನ್ನು ಬ್ಯೂಟಿಫುಲ್ಲಾಗಿರೋಂಥ ಬೆಡ್ಶೀಟನ್ನು ಅತಿ ಹೆಚ್ಚು ಇವ್ರಿಗೆ ತುಂಬ ಗಲೀಜು ಬಟ್ಟೆ ಜಾಸ್ತಿ ಹಾಕಿದರೆ, ಇಲ್ಲ ನೀವು ಗಲೀಜು ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಬೆಡ್ಶೀಟನ್ನು ಒಂದು ವಾರದ ಮೇಲೆ ನೀವು ಯೂಸ್ ಮಾಡ್ತಾರೆ ನಿಮಗೆ ದರಿದ್ರ ಬರುತ್ತೆ. ನಿಮ್ಮ ಮನೇಲಿ ಅತಿ ಹೆಚ್ಚು ನಿಮ್ಮ ಮನೇಲಿ ಪಾಸಿಟಿವ್ ಆಗಬೇಕಂದ್ರೆ ನೀವು ಸಾಕಷ್ಟು ಬೆಡ್ರೂಮನ್ನು ನೀವು ಮನೆಯನ್ನು ಯಾವಾಗಲೂ ಕ್ಲೀನಾಗಿರಬೇಕಾಗತ್ತೆ. ತುಂಬ ದೊಡ್ಡ ಕ್ಲೀನ್ ಮಾಡುತ್ತೆ. ಮತ್ತು ನಿಮ್ಮ ಮನೇಲಿ ತುಂಬ ದುಡ್ಡು ಸೇರಬೇಕು ಅಂದರೆ ನೀವು ಮಲ್ಲಿಗೆ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗತ್ತೆ. ನೀವು ಅತಿ ಹೆಚ್ಚು ಮಲ್ಲಿಗೆನ ಯೂಸ್ ಮಾಡಿ. ಮತ್ತು ಕನಕಾಂಬರವನ್ನು ಎಷ್ಟು ಯೂಸ್ ಮಾಡ್ತೀರೋ ಕನಕಾಂಬರವನ್ನು ಯೂಸ್ ಮಾಡಿದ್ರೆ ಅಷ್ಟು ಪ್ರಾಬ್ಲಮ್ ಇರುತ್ತೆ ನಿಮಗೆ. ಆದಷ್ಟು ಯೆಲ್ಲೋ ಕಲರ್ ಹೂವು, ಹಸಿರು ಕಲರ್ ಹೂವು ಮತ್ತು ಮಲ್ಲಿಗೆ ಹೂವನ್ನು ನೀವು ಸಖತ್ತು ಬೆಳೆಸಿದಾಗ ನೀವು ತುಂಬ ರಿಚ್ ಪೀಪಲ್ಸ್ ಆಗ್ತೀರ. ತುಂಬ ರಿಚ್ಚನ್ನು ಕೊಡ್ತಾ ಹೋಗುತ್ತೆ. ಇಲ್ಲಾಂದರೆ ನೀವು ವೀಕ್ ಆಗ್ತಾ ಹೋಗ್ತಾರೆ. ಮೊದಲಿಗೆ 50-50 ಇರೋದನ್ನ ನೀವು ಹೆವಿ ರಿಚ್ ಆಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ನಾನು ಹೇಳಿದಂಥ ಕಲರ್ಸನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ದಯವಿಟ್ಟು ರೆಡ್ ಕಲರ್ ಯಾವುದೇ ಒಂದು ಸೋಫಾ, TV, ಮಂಚ, ಬ್ಯಾಕ್ಸೀಟ್ ಯಾವುದೇ ತಗೊಬಂದು ದರ ಅಂತ ಆಚೆ ತಂದು ಎಸ್ಬಿಡಿ 100%. ಅದೇ ಥರ ನೀವು ಬ್ಲ್ಯಾಕ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡೋದು ಕೂಡ ನಿಮಗೆ ನೆಗೆಟಿವ್ ಕೊಡುತ್ತೆ. ಬ್ಲ್ಯಾಕ್ನ ಅತಿ ಹೆಚ್ಚು ಯೂಸ್ ಮಾಡಬೇಡಿ. ಹಾಗಾಗಿ ನಿಮಗೆ ತುಂಬ ನೆಗೆಟಿವ್ನ ಮಾಡುತ್ತೆ. ಬ್ಲ್ಯಾಕನ್ನು ಕಮ್ಮಿ ಯೂಸ್ ಮಾಡೋಷ್ಟು ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ಬ್ಲ್ಯಾಕ್ ಆ್ಯಂಡ್ ರೆಡ್ಡನ್ನು ಅತಿ ಹೆಚ್ಚು ಯೂಸ್ ಮಾಡಬೇಡಿ. ನೀವು ಈ ವರ್ಷ ಯೂಸ್ ಮಾಡಬೇಕಾದ ಕಲರ್ಸ್ ಬಂದು ಯೆಲ್ಲೋ ಕಲರ್ಸು, ಗ್ರೀನ್ ಕಲರು ಮತ್ತು ವೈಡೂರ್ಯ ಅಂದರೆ ಮಿಕ್ಸ್ ಕಲರ್ ಇರೋದು ಭಾಳ ವಿಶೇಷ. ನೀವು ಅರ್ಥ ಮಾಡ್ಕೊಳ್ಳಿ, ತುಂಬ ಬ್ಯೂಟಿಫುಲ್ ಇರುತ್ತೆ. ಈ ಮುಂದಿನ ವರ್ಷ ಇಲ್ಲ ಯೆಲ್ಲೋ ಕಲರ್ಸು, ಇಲ್ಲ ಗ್ರೀನ್ ಕಲರ್ಸು ಮತ್ತು ಭಾಳ ವಿಶೇಷ RCB ಗ್ರೀನ್ ಕಲರ್ನ ಯೂಸ್ ಮಾಡ್ತಾರೆ ಪ್ರತಿಯೊಂದು ಮ್ಯಾಚಲ್ಲಿ. ಒಂದು ಸರಿ ಆ ಮ್ಯಾಚ್ ಪಕ್ಕಾ ಗೆಲ್ತಾರೆ, ಬರ್ದಿರಿ ಕೇಳಿ, ಪಕ್ಕಾ ಗೆಲ್ತಾರೆ. ಮತ್ತು ಯೆಲ್ಲೋ ಕಲರ್ ಕಪ್ ಗೆಲ್ಲುತ್ತೆ ಭಾಳ ವಿಶೇಷವಾಗಿ. ಈ ಸರಿ ಏನಾದ್ರು ಆಸ್ಟ್ರೇಲಿಯಾ ಮೇಲೆ ಏನಾದ್ರು ಇಂಡಿಯಾ ಬಿದ್ದರೆ ಆಸ್ಟ್ರೇಲಿಯಾ ಕಪ್ ಗೆದ್ದುಬಿಡ್ತಾರೆ, ಬರ್ದಿರಿ ಕೇಳಿ. 2026ರಲ್ಲಿ ಏನಾದ್ರು ಅವ್ರಿಗೂ ನಮಗೂ ಮ್ಯಾಚಲ್ಲಿ ಅವರೇ ಕಪ್ ಗೆದ್ದುಬಿಡ್ತಾರೆ. ಅಂದರೆ ಈ ವರ್ಷಕ್ಕೆ ಎಲ್ಲೋ ಚೆನ್ನಾಗಿದೆ ಅಂತನಾ? ಎಲ್ಲೋ ಮತ್ತು ಪಾಕಿಸ್ತಾನ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸೌತ್ ಆಫ್ರಿಕಾ ಕ್ಲಿಕ್ ಆಗುತ್ತೆ. ಗ್ರೀನ್ ಕಲರ್ ಬಟ್ಟೆ ಯೂಸ್ ಮಾಡ್ತಾರೆ. ಆಸ್ಟ್ರೇಲಿಯಾ ಬಟ್ಟೆಗಳು ಕ್ಲಿಕ್ ಆಗುತ್ತೆ. ಮತ್ತು ಫುಟ್ಬಾಲಲ್ಲೂ ಅಷ್ಟೇ
ಒಂಥರ ವೈಡೂರಿಯ ಕಲರ್ ಸಂಬಂಧ ಹೆಂಗಂದ್ರೆ ಅದು 5-6 ಕಲರ್ ಮಿಕ್ಸ್ ಇರುತ್ತೆ ನೋಡಿ, ಅವ್ರು ವೈಡೂರಿಗೆ ಸಂಬಂಧಪಡ್ತಾರೆ. 5-6 ಸಂಬಂಧಪಟ್ಟಂಥ ಭಾಳ ವೈಬ್ರೇಷನ್ ಲಕ್ಕನ್ನು ತಂದುಕೊಡುತ್ತೆ. ಈ ಬಣ್ಣ ಲಕ್ ತಂದುಕೊಡುತ್ತೆ. ನಿಮ್ಮ ಲೈಫಲ್ಲಿ 2ನೇ ತಾರೀಕುವರೆಗೆ ಮುಂದಿನ ವರ್ಷ ಲಕ್ಕಿ ನಂಬರ್ಸ್ ಅಂತ ಬಂದಾಗ ನಿಮಗೆ ನಿಮ್ಮ ನಂಬರ್ ಆಪೋಸಿಟು ಯೂಸ್ ಮಾಡೋಂಗಲ್ಲ. ನಿಮ್ಮ ಲಕ್ಕಿ ನಂಬರ್ಸ್ ಹೇಳ್ತೀನಿ, ನೀವು ಕೂಡ 3, 12, 21, 30ನೇ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ ಸಕ್ಸಸ್ ಕಾಣ್ತೀರಾ. ಅದೇ ಥರ 5, 14, 23 ತುಂಬ ರಾಜಯೋಗದ ನಂಬರ್ಸು, ಬ್ಯೂಟಿಫುಲ್ ನಂಬರ್ಸು. ಅದೇ ಥರ 7, 16, 25 ಈ ಲಕ್ಕಿ ನಂಬರ್ಸ್ನ ನೀವು ಯೂಸ್ ಮಾಡಿ ತುಂಬ ಲಕ್ಕನ್ನು ತಂದುಕೊಡುತ್ತೆ.